ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇಂದು ಪರಿಚಯಿಸಲು ಹೊರಟ ಕ್ರಾಂತಿಕಾರಿ ಹೆಸರು ಸಾಲಿಗ್ರಾಮ್ ಶುಕ್ಲಾ. ಚಂದ್ರಶೇಖರ್ ಆಜಾದ್ರವರು ಕಾನ್ಪುರದಲ್ಲಿ ಎಲ್ಲ ಕ್ರಾಂತಿಕಾರಿಗಳನ್ನು ಒಟ್ಟುಗೂಡಿಸಿಕೊಂಡು ಧ್ವಜಸ್ತಂಭದ ಬಳಿ ಕಾವಲು ಕಾಯುವುದು, ಅದನ್ನು ಉರುಳಿಸಲು ಯಾವುದೇ ಸಮಯದಲ್ಲಿ ಸೈನಿಕರು ಬಂದರೂ ಅವರನ್ನು ತಡೆಯುವುದು ಯೋಜನೆಯಾಗಿತ್ತು. ಡಿಸೆಂಬರ್ 1ರಂದು ಸೈನಿಕರು ಧ್ವಜಸ್ತಂಭಕ್ಕೆ ಕೈ ಹಾಕಬಹುದೆಂದು ಮುನ್ಸೂಚನೆಯೂ ಇತ್ತು. ಆದ್ದರಿಂದ ಚಂದ್ರಶೇಖರ್ ಆಜಾದ್, ವೈಶಂಪಾಯನ್, ನಿಗಮ್, ಸುರೇಂದ್ರ ಪಾಂಡೆಯ, ಸಾಲಿಗ್ರಾಮ್ ಶುಕ್ಲಾ ಮುಂತಾದವರನ್ನು ಅಂದು ನಿರೀಕ್ಷಿಸುತ್ತ ಅವರಿಗೆ ತಾವು ಯಾವ ಕಾರ್ಯಾಚರಣೆಗೆ ಹೋಗಬಹುದೆಂದು ಕಲ್ಪನೆ ಇರಲಿಲ್ಲ. ಆದರೂ ಅವರೆಲ್ಲರೂ ಆಜಾದನ ಆಜ್ಞೆಯಂತೆ ಸಿದ್ಧರಾದರು. ಅದೇ ವೇಳೆಯಲ್ಲಿ ಕ್ರಾಂತಿಕಾರಿಗಳಿಗಾಗಿ ಪೊಲೀಸರ ಹುಡುಕಾಟ ಬಿರುಸಾಗಿತ್ತು. ಕೈಲಾಸಪತಿ ಮಾಫಿ ಸಾಕ್ಷಿ ನೀಡುವಾಗ ಕ್ರಾಂತಿಕಾರಿಗಳ ಕೇಂದ್ರಗಳ ಪೈಕಿ ಕಾನ್ಪುರದ DAV ಕಾಲೇಜಿನ ವಿದ್ಯಾರ್ಥಿ ಗೃಹ ಬಹಳ ಮುಖ್ಯವೆಂದು ತಿಳಿಸಿದ್ದ. ಅಲ್ಲಿಗೆ ಆಜಾದ್ ಪದೇ ಪದೇ ಬಂದು ಹೋಗುತ್ತಾನೆಂದು ಹೇಳಿದ್ದ. ಕ್ರಾಂತಿಕಾರಿಗಳ ರಾಸಾಯನಿಕ ತಜ್ಞ ಗಜಾನನ ಸದಾಶಿವ ಪೋತ್ದಾರನು ವಾಸಿಸುವುದು ಅಲ್ಲೇ ಎಂದು ತಿಳಿದಿದ್ದರು. ಆದ್ದರಿಂದ ಪೊಲೀಸರು ಸಮಯ ಸಾಧಿಸಿ DAV ವಿದ್ಯಾರ್ಥಿ ಗೃಹವನ್ನು ಮುತ್ತಲು ಯೋಚಿಸುತ್ತಿದ್ದರು. ಪೋತ್ದಾರನನ್ನು ಬಂಧಿಸಿ ಹಾಕಬೇಕೆಂದು ನಿರ್ಣಯಿಸಿದ್ದರು. 1930 ಡಿಸೆಂಬರ್ 1ರಂದು ಅಕಸ್ಮಾತ್ತಾಗಿ ಪೊಲೀಸ್ ಪಡೆ DAV ವಿದ್ಯಾರ್ಥಿ ಗೃಹವನ್ನು ಸುತ್ತುವರೆದಿತ್ತು. ಆದರೆ ಆ ವೇಳೆಗೆ ಆಜಾದನ ಸೂಚನೆಯ ಮೇರೆಗೆ ಪೋತ್ದಾರರು ವಿದ್ಯಾರ್ಥಿ ಗೃಹವನ್ನು ತೊರೆದು ಬೇರೆ ಕಡೆ ವಾಸಿಸುತ್ತಿದ್ದರು. ಇತ್ತ ಆಜಾದ್ ಮಿಲಿಟರಿಯನ್ನು ಎದುರಿಸಲು ತನ್ನ ಪಡೆಯನ್ನು ಸಿದ್ಧಗೊಳಿಸುತ್ತಿದ್ದ. ಆಜಾದನೊಂದಿಗೆ ವೈಶಂಪಾಯನ್ ಮತ್ತು ನಂದಕಿಶೋರ್ ನಿಗಮ್ ಕೂಡಿಕೊಂಡರು. ಅವನ ಸೂಚನೆಯಂತೆ ಸಾಲಿಗ್ರಾಮ್ ಶುಕ್ಲಾ ಮತ್ತು ಸುರೇಂದ್ರನಾಥ್ ಪಾಂಡೆಯವರು ಗುಂಡು ತುಂಬಿದ ಪಿಸ್ತೂಲುಗಳನ್ನು ತೆಗೆದುಕೊಂಡು DAV ಕಾಲೇಜಿನ ವಿದ್ಯಾರ್ಥಿ ಗೃಹದ ಬಳಿ ಬರಲಿದ್ದ ತಮ್ಮ ಸೇನಾಪತಿ ಆಜಾದ್ನನ್ನು ಸಂಧಿಸಲು ಸೈಕಲ್ ಹತ್ತಿ ಹೊರಟರು. ಲಾಲ್ ಇಮಲಿಯ ಬಳಿಗೆ ಬರುವ ವೇಳೆಗೆ ಪಾಂಡೆಯವರ ಸೈಕಲ್ ಪಂಚರ್ ಆಯಿತು. ಸಾಲಿಗ್ರಾಮ್ ಶುಕ್ಲಾ ಅವರು ಪಾಂಡೆಯವರಿಗೆ ಹೇಳಿದರು, ಚಿಂತಿಸಬೇಡ, ಹಾಸ್ಟೆಲ್ನಲ್ಲಿ ಗಜಾನನ ಇರುತ್ತಿದ್ದಾಗ ನಾನು ಅನೇಕ ಸಲ ಅಲ್ಲಿಗೆ ಹೋಗಿದ್ದೇನೆ. ಅಲ್ಲಿ ನನಗೆ ಅನೇಕ ವಿದ್ಯಾರ್ಥಿಗಳು ಪರಿಚಯವಿದೆ. ಈ ನನ್ನ ಸೈಕಲ್ನನ್ನು ಹಾಸ್ಟೆಲ್ನಲ್ಲಿಯೇ ಬಿಟ್ಟು ಇನ್ನಾರಾದರೂ ಸೈಕಲ್ ಇರುತ್ತೇನೋ ನೋಡಿ ಬರುತ್ತೇನೆ. ಅಲ್ಲಿವರೆಗೂ ನೀನು ಕಾಲೇಜಿನ ಈ ಮೂಲೆಯಲ್ಲಿ ನಿಂತಿರು, ನಾನು ಬೇಗ ಬಂದು ಬಿಡುತ್ತೇನೆ. ವಿದ್ಯಾರ್ಥಿ ಗೃಹವನ್ನು ಪ್ರವೇಶಿಸಿದ ಸಾಲಿಗ್ರಾಮ್ ಶುಕ್ಲನಿಗೆ ಪೊಲೀಸರು ಅದನ್ನು ಸುತ್ತುವರೆದಿದ್ದಾರೆಂಬ ಸಂಗತಿ ಕಿಂಚಿತ್ತೂ ತಿಳಿದಿರಲಿಲ್ಲ. ಶುಕ್ಲಾನಿಗೆ ಪರಿಸ್ಥಿತಿ ಅರಿವಾದ ಕೂಡಲೇ ಒಂದು ಕ್ಷಣ ಅಲ್ಲಿಯೇ ನಿಂತು ಶಾಂತವಾಗಿ ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿದ. ತಪ್ಪಿಸಿಕೊಂಡು ಹೋಗಲು ದಾರಿ ಸಿಗುವುದೇನೋ ಎಂದು ಹುಡುಕಿದ. ಆದರೆ ಪರಿಸ್ಥಿತಿ ಅವನ ಕೈಮೀರಿ ಹೋಗಿತ್ತು. ಪೊಲೀಸರು ಕ್ಷಣ ಕ್ಷಣಕ್ಕೂ ಅವನನ್ನು ಸಮೀಪಿಸುತ್ತಿದ್ದರು. ಪೊಲೀಸರ ಮುತ್ತಿಗೆಗೆ ದಟ್ಟ ಉತ್ತರ ನೀಡಲೆಂದು ಧೈರ್ಯವೆದ್ದ ಕೂಡಲೇ ಸಾಲಿಗ್ರಾಮ ಉತ್ತಮ ಕ್ರಾಂತಿಕಾರಿಯಂತೆ ಪೊಲೀಸರೊಂದಿಗೆ ಗುಂಡಿನ ಆಟವಾಡಲು ನಿರ್ಧರಿಸಿದ. ಕಿಸೆಯಿಂದ ರಿವಾಲ್ವರ್ ಹೊರಸೆಳೆದು ಗಟ್ಟಿಯಾಗಿ ಸಿಂಹದಂತೆ ಗುಂಡುಗಳನ್ನು ಹಾರಿಸಲು ಆರಂಭಿಸಿದ. ಮೊಟ್ಟ ಮೊದಲ ಗುಂಡೆ ಪೊಲೀಸ್ ಸೂಪರಿಂಟೆಂಡೆಂಟ್ ಹ್ಯಾಟ್ ಎಂಬವನಿಗೆ ಬಡಿಯಿತು. ಹ್ಯಾಟ್ ತನ್ನ ಶಕ್ತ್ಯಾನುಸಾರ ಅಲ್ಲಿಂದ ಓಡಿ ಹೋಗಲು ಆರಂಭಿಸಿದ. ಎರಡನೇ ಗುಂಡು ಹೆಡ್ ಕಾನ್ಸ್ಟೇಬಲ್ ಒಬ್ಬನಿಗೆ ಬಡಿಯಿತು. ಅವನು ಕಾಲಿಗೆ ಬಿದ್ದು ಹೇಳಿದ. ಮೂರನೆಯ ಗುಂಡು ಪ್ರೇಮವಲ್ಲಭ ಎಂಬ ಪೊಲೀಸನಿಗೆ ಬಡಿಯಿತು. ಅವನು ಅಂದೇ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ. ಗುಂಡಿನ ಸುರಿಮಳೆಯಲ್ಲಿ ನಿರತರಾಗಿದ್ದರೂ ಸಹ ಸಾಲಿಗ್ರಾಮ್ ಶುಕ್ಲಾ ತನ್ನ ಸ್ನೇಹಿತರಿಗೆ ತಪ್ಪಿಸಿಕೊಳ್ಳಲು ಬೀವರ್ ಎಂದು ಸಂದೇಶ ನೀಡುತ್ತಿದ್ದನು. ಅದೇ ಸಮಯದಲ್ಲಿ ಸಮಯ ಸಾಧಿಸಿದ ಪೊಲೀಸ್ ಕಾನ್ಸ್ಟೇಬಲ್ ಅವನಿಗೆ ಗುಂಡನ್ನು ಹಾರಿಸಿದ. ಗುಂಡು ಶುಕ್ಲಾರಿಗೆ ತಗಲಿತು. ಶುಕ್ಲಾರು ಕೆಳಗೆ ಬಿದ್ದರು. ಬೀವರ್ ಎಂಬ ಪದವನ್ನು ಕೇಳಿದ ತಕ್ಷಣ ಪಾಂಡೆಯನು ಅಲ್ಲಿಂದ ತಪ್ಪಿಸಿಕೊಂಡರು. ಅತ್ತ ಆಜಾದ್ ಮತ್ತು ಗೆಳೆಯರು ಅಲ್ಲಿಂದ ಹೊರಟು ಬಿಟ್ಟರು.
ಇತ್ತ ಪೊಲೀಸರು ಸಾಲಿಗ್ರಾಮ್ ಸುಮ್ಮನೆ ಅಲುಗಾಡದೆ ಬಿದ್ದಿದ್ದನ್ನು ನೋಡಿ ಸತ್ತಿದ್ದಾನೆಂದುಕೊಂಡರು. ಶವವನ್ನು ಸಾಗಿಸಲು ಬಳಿಗೆ ಹೋದಾಗ ತಟ್ಟನೆ ಶವವೇ ಮೇಲೆ ಏಳುವಂತೆ ಎದ್ದು ಕುಳಿತುಕೊಂಡು ತನ್ನ ಪಿಸ್ತೂಲಿನಿಂದ ಬಡಬಡನೆ ಗುಂಡುಗಳನ್ನು ಹಾರಿಸಲು ಶುರು ಮಾಡಿಬಿಟ್ಟನು. ಇಬ್ಬರು ಕಾನ್ಸ್ಟೇಬಲ್ಗಳು ಗುಂಡು ತಲುಪಿ ಪ್ರಾಣವನ್ನು ಬಿಟ್ಟರು. ದೂರದಲ್ಲಿದ್ದ ಪೊಲೀಸರು ಇದನ್ನು ನೋಡಿದ ತಕ್ಷಣ ಸಾಲಿಗ್ರಾಮರ ಮೇಲೆ ಗುಂಡಿನ ದಾಳಿಯನ್ನು ಶುರು ಮಾಡಿಬಿಟ್ಟರು. ಸತತವಾಗಿ ಗುಂಡನ್ನು ತಿಂದ ಸಾಲಿಗ್ರಾಮರು ಅಲ್ಲಿಯೇ ಪ್ರಾಣವನ್ನು ಬಿಟ್ಟರು. ತಮ್ಮ 23ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದರು. ನಮ್ಮ ವಿಡಿಯೋಗಳು ಇಷ್ಟವಾಗುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಬ್ಬ ಕ್ರಾಂತಿಕಾರಿಯ ಪರಿಚಯದೊಂದಿಗೆ ಮುಂದಿನ ಶನಿವಾರ ನಿಮ್ಮ ಭೇಟಿ.